ನಾಡಿನ ನಾಗರಿಕ ಬಂಧುಗಳೇ, ನಾಳೆ ಮೇ 1 ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಕರ್ನಾಟಕ ಕಾವಲು ಪಡೆ ವತಿಯಿಂದ ಹೇಳಕ್ಕೆ ಬಯಸ್ತೇವೆ. ಮೇ 1 ಕಾರ್ಮಿಕರ ದಿನಾಚರಣೆ. ನಾನು ಒಬ್ಬ ಕಾರ್ಮಿಕನಾಗಿ ಹಲವಾರು ವರ್ಷಗಳನ್ನು ದುಡಿದಿದ್ದೇನೆ. ಅನ್ಯ ರಾಜ್ಯವಾದ ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿನಲ್ಲಿ ಕಾರ್ಮಿಕನಾಗಿ ನಾನು ದುಡಿದಿದ್ದೇನೆ. ನನ್ನ ಅನುಭವಗಳನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. 1993, 94, 95ನೇ ಇಸವಿಯಲ್ಲಿ ಸುಮಾರು 4 ವರ್ಷಗಳ ಕಾಲ ಬರೀ ತಿಂಗಳಿಗೆ, ಅಂದಿನ ಕಾಲದಲ್ಲಿ ತಿಂಗಳಿಗೆ 300 ರೂಪಾಯಿ ನನಗೆ ಸಂಬಳವನ್ನು ನಿಗದಿ ಮಾಡಲಾಗಿತ್ತು. ಆದರೆ ಮುಂದಿನ ಕಾಲಘಟ್ಟಕ್ಕೆ ನನ್ನ ಒಂದು ಕೆಲಸ ಕಾರ್ಯವನ್ನು ಮಾಡ್ತಿದ್ದು ದಿನಕ್ಕೆ ಇಲ್ಲಾಂದ್ರೂ 14ರಿಂದ 15 ಗಂಟೆವರೆಗೆ ಕೆಲಸ ಮಾಡ್ತಿದ್ದೆ. ಬೆಳಗಿನ ಜಾವ 6:30ಗೆ ನಾನು ಅಂಗಡಿ ತೆಗೆದು ಕೆಲಸ ಮಾಡಿದ್ರೆ ಸಂಜೆ ನಾನು ಮಲಗುವಾಗ 11 ಗಂಟೆ ಆಗ್ತಿತ್ತು. ಪುನಃ 2 ಗಂಟೆ ರಾತ್ರಿಗೆ ಕೋಳಿ ಗಾಡಿ ಬಂದಾಗ ಆ ಲೋಡನ್ನು ಕಂಪ್ಲೀಟ್ ಇಳಿಸೋಗಟ ನನಗೆ ಬೆಳಗಿನ ಜಾವ 6 ಗಂಟೆ ಆಗ್ತಿತ್ತು. 6 ಗಂಟೆಗೆ ಪುನಃ ಹೋಗಿ ತಣ್ಣೀರು ಸ್ನಾನ ಮಾಡಿದ ನಂತರ ಪುನಃ 6:30 ಪುನಃ ಅಂಗಡಿ ತೆಗಿಬೇಕು. ಆ ರೀತಿಯೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಭಾಳ ಒಂದು ಕಾರ್ಮಿಕರ ಕಷ್ಟ ಏನು ಅಂತ ನಾನು ಅನುಭವದಲ್ಲೇ ನನಗೆ ತಿಳಿದಿರುವಂಥದ್ದು. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಬೆಳಗ್ಗೆ 10 ಗಂಟೆಗೆ ಬಂದರೆ ಸಾಯಂಕಾಲ 6 ಗಂಟೆ 7 ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಡ್ತಾಯಿದ್ರು. ಇಂದಿನ ಪರಿಸ್ಥಿತಿ ಭಾಳ ಚೆನ್ನಾಗಿದೆ. ಅಂದಿನ ಪರಿಸ್ಥಿತಿ ಆಗಿತ್ತು. ಅದೇ ರೀತಿ ಕಾರ್ಮಿಕರ ಬಗ್ಗೆ ಒಂದು 2 ವಿಚಾರವನ್ನು ಹೇಳ್ತಾ ಇದ್ದೀನಿ. ಅಮೇರಿಕ ಕೈಗಾರಿಕಾ ಕ್ರಾಂತಿಯ ನಂತರ ಕಾರ್ಮಿಕರನ್ನು ವಿಪರೀತ ದುಡಿಸಿಕೊಡಲಾಗುತ್ತಿತ್ತು. ಇದನ್ನು ವಿರೋಧಿಸಲು 1886ರಲ್ಲಿ ಕಾರ್ಮಿಕರ ಒಕ್ಕೂಟವು ಒಂದು ದಿನಕ್ಕೆ 16 ಗಂಟೆಗಳ ಕೆಲಸದ ಬದಲಿಗೆ 8 ಗಂಟೆಗಳ ಕೆಲಸಕ್ಕಾಗಿ ಮುಷ್ಕರವನ್ನು ಘೋಷಿಸಿದರು. ಜನಸಂದಣಿಯನ್ನು ನಿಯಂತ್ರಿಸಲು ಅಂದಿನ ಕಾಲಘಟ್ಟದಲ್ಲಿ ಪೊಲೀಸರು ಶೆಲ್ ದಾಳಿಯನ್ನು ನಡೆಸಿದರು. ಅನೇಕ ಕಾರ್ಮಿಕರು ಸಾವನ್ನಪ್ಪಿದರೆ, ಇನ್ನು ಅನೇಕ ಕಾರ್ಮಿಕರು ಗಾಯಗೊಂಡರು. ಈ ಘಟನೆ ನಂತರ ಕಾರ್ಮಿಕರ ಹಕ್ಕುಗಳಿಗಾಗಿ 1916ರಲ್ಲಿ ಅಮೆರಿಕ ಸಂಸ್ಥಾನವು 8 ಗಂಟೆಗಳ ಕಾಲ ಕೆಲಸದ ಅವಧಿಯನ್ನು ಘೋಷಿಸಲು ಕಾರ್ಮಿಕರ ಹಕ್ಕುಗಳ ಹೋರಾಟಕ್ಕೆ ತಂದ ಜಯ ಇದು. ಈ ಕಾರ್ಮಿಕರ ಸಾಧನೆಯ ನೆನಪಿಗಾಗಿ 1889ರಲ್ಲಿ ಮೊದಲ ಬಾರಿಗೆ ಮೇ 1ರಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ರಶೀದ್. ಮೊದಲನೇದಾಗಿ ಕಾರ್ಮಿಕರ ದಿನಾಚರಣೆ ಅಂದರೆ ನಮ್ಮ ದಿನ, ನಾವೆಲ್ಲ ಕೂಲಿ ಕಾರ್ಮಿಕರು. ಮೊದಲನೇದಾಗಿ ಹೇಳಬೇಕಪ್ಪ ಅಂದರೆ ನನ್ನ ಒಂದು ಅನುಭವದ ಮಾತು, 22 ವರ್ಷ ಪೇಂಟ್ ಡಿಪಾರ್ಟ್ಮೆಂಟಿಗೆ ಬಂದು ನಾನು ಬಂದಿದ್ದು 15 ರೂಪಾಯಿಂದ ಕೆಲಸಕ್ಕೆ ಇವತ್ತು 1000 ರೂಪಾಯಿ ಸಿಗ್ತಾಯಿದೆ ಕೆಲಸ. ಆದರೆ ಹಿಂಭಾಗ ಎಷ್ಟೊಂದು ಕಷ್ಟ ಇದೆ ಅಂದರೆ, ನಾವು 15 ರೂಪಾಯಿಗೆ ಮಾಡ್ತಿದ್ದಂಥ ಕೆಲಸ ಕೈಲೆಲ್ಲ ರಕ್ತ ಬರೋದು, ಪೇಪರ್ ಉಜ್ಜಿ ಎಲ್ಲ ಮಾಡೋ ಸಂದರ್ಭದಲ್ಲಿ ಈಗ 1000 ರೂಪಾಯಿ ಸಿಗ್ತಾಯಿದೆ. ಈಸಿ ಮೆಥಡ್. ಎಲ್ಲದಕ್ಕಿಂತ ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳಬೇಕಂದ್ರೆ, ನಿಜವಾದ ಕಾರ್ಮಿಕರು ಅಂದರೆ ನಮ್ಮ ಗಾರೆ ಕಟ್ಟಡದವರು. ಯಾಕಂದರೆ ನಮ್ಮದೆಲ್ಲ ಈಸಿ ಮೆಥಡು, ಬಣ್ಣ ಹೊಡೆಯೋದು ಮತ್ತು ಇನ್ನೊಂದಾಗಲಿ ಅದಲ್ಲ. ಗಾರೆ ಕೆಲಸದವ್ರದ್ದು ಕೆಲಸ ಇದೆಯಲ್ಲ, ಕಟ್ಟಡ ಕಾರ್ಮಿಕರು ಕಲಾವಧಿ ಕಟ್ಟಿ ಮೇಲೆತ್ತಿ ಗಾರೆ ಕಲಿಸಿ ಅಬ್ಬ ಅವರೆಲ್ಲ ಮಾಡಿದ ಮೇಲೆ ನಾವು ಅಲಂಕಾರ ಮಾಡೋ ಅಂಥದ್ದು ಯಾವುದು ಬಣ್ಣದ್ದು. ಹಾಗಾಗಿ ಮೊದಲನೇ ಆದ್ಯತೆ ನಮ್ಮ ಕೂಲಿ ಕಾರ್ಮಿಕರಿಗೆ, ಗಾರೆ ಕೆಲಸದವರಿಗೆ ಸಿಗಬೇಕಂತ ನನ್ನ ಒಂದು ಆಸೆ ಮತ್ತು ಅನಿಸಿಕೆ. ಶುಭವಾಗಿ.